ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಜ್ಜಾರು ಚಿತ್ರದ ನಾಯಕ ನಟರು ನಮ್ಮ ಜೊತೆ ಇದ್ದಾರೆ ಭಗತ್. ಭಗತ್ ನಮ್ಮ ನಿರ್ದೇಶಕ ಹರ್ಷಪ್ರಿಯ ಅವರ ಮೂಲ ಹೆಸರು ರಾಜು. ಅದೇ ಥರ ನಿಮಗೂ ಮೂಲ ಹೆಸರು ಮೂಲೆಯಲ್ಲೊಂದು ಹೆಸರು ಇದೆಯಾ? ಇಲ್ಲ ಸರ್, ಭಗತ್ ಅಂತಾನೆ. ಅಲ್ಲ, ಯಾಕೆ ಹೇಳಿದೆ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ನ್ಯೂಮರಾಲಜಿ ಪ್ರಕಾರ ಎಲ್ಲರೂ ಹೆಸರನ್ನ ಚೇಂಜ್ ಮಾಡ್ಕೊಳ್ತಾರೆ. ಆ ಥರ ನೀವೇನು ಚೇಂಜ್ ಮಾಡ್ಕೊಳ್ಳಿಲ್ವಾ? ಸರ್, ನಾನು ಕೇಳ್ಪಟ್ಟಿದ್ದೀನಿ, ನೀವು ಚೇಂಜ್ ಮಾಡ್ಕೊಂಡಿದ್ರಲ್ವಾ ಸರ್, ಅಕ್ಷಯ್ ಕೃಷ್ಣ ಅಂತ. ಏನಾದ್ರು ಚೇಂಜಸ್ ಆಯ್ತಾ ಸರ್? ಏನೂ ಆಗಲಿಲ್ಲ. ನೋಡಿ ಸರ್, ಕೊನೆಯದಾಗಿ ಫೇಮಸ್ ಆಗಿದ್ದು ಯಾವ್ದು ಹೇಳಿ? ತಂದೆ ತಾಯಿ ಇಟ್ಟಿರೋ ನವೀನ್ ಕೃಷ್ಣ ಮಾತ್ರ ಅಲ್ಲ ಸರ್. ಕರೆಕ್ಟ್. ಐ ಅಗ್ರಿ ವಿತ್ ಯುವರ್ ಲಾಜಿಕ್. ಓಕೆ, ಲೆಟ್ ಮೀ ಫಿಗರ್ ಔಟ್ ದ ಕ್ವೆಶ್ಚನ್. ಈಗ ಸರ್, ಒಂದು ಚೇಂಜ್ ಓವರ್ ಸರ್. ಕ್ವಶನ್ ನಾನು ಕೇಳ್ತೀನಿ ಸರ್, ಪ್ಲೀಸ್. ಸ್ವಾಮಿ, ಆ್ಯಂಕರ್ ಅಂತ ನನ್ನನ್ನು ಕೂರಿಸಿದ್ದಾರೆ. ನಾನು ಪ್ರಶ್ನೆ ಕೇಳಬೇಕು, ನೀವು ಉತ್ತರ ಹೇಳಬೇಕು. ಅದು ಕರೆಕ್ಟ್ ಸರ್. ಈಗ ಜನ ಚೇಂಜಸ್ ಕೇಳ್ತಿದಾರಲ್ಲ, ಸ್ವಲ್ಪ ಇದು ಡಿಫ್ರೆಂಟ್ ಆಗಿರುತ್ತೆ ಸರ್. ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ಹೊಸಬ, ನನಗೆ ಸ್ವಲ್ಪ ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತಲ್ವ ಸರ್? ಓಕೆ, ಇದೊಂಥರ ಚೆನ್ನಾಗಿದೆ. ಓಕೆ ಸರ್, ಗೋ ಹೆಡ್. ಸರ್, ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಮ್ಮ ಮುಂದೆ ನರ್ವಸ್ ಆಗ್ತೀನಿ. ಅದಕ್ಕೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬ ಕ್ವಶನ್ಸ್ ಕೇಳೋದಿದೆ. ನಾನು ಅದನ್ನ ಸ್ವಲ್ಪ ಪಾಯಿಂಟ್ ಔಟ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ನರ್ವಸ್ ಆಗುವಂಥದ್ದು ಏನಿದೆ ರೀ? ನೀವು ಒಳ್ಳೆ. ಓಕೆನಾ ಸರ್? ಕೇಳ್ಬೋದಲ್ಲ ಸರ್? ಕೇಳಿ. ಸರ್, ಈ ಕ್ವಶನ್ನ ಕೇಳಬೇಕೋ ಕೇಳಬಾರ್ದು ಅಂತ ತುಂಬ ಯೋಚನೆ ಮಾಡಿನೇ ಕೇಳ್ತಾ ಇರೋದು ಸರ್, ತಪ್ಪು ತಿಳ್ಕೊಬೇಡಿ. ಈ ನೆಪೋಟಿಸಮ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಲೈಕ್, ನಿಮ್ಮ ಹತ್ರ ಈ ಕ್ವಶನ್ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಒಬ್ಬರು ಲೆಜೆಂಡ್ರಿ ಆ್ಯಕ್ಟರ್ ಮಗ ನೀವು. ಇಂಡಸ್ಟ್ರಿ ಕಾಲಿಟ್ಟಾಗ ನಿಮಗೂ ಆ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವ? ಜನ ನಿಮ್ಮನ್ನ ಹೇಗೆ ರಿಸೀವ್ ಮಾಡಿಕೊಂಡ್ರು? ನೆಪೋಟಿಸಮ್ ನಿಮಗೆ ಇಫೆಕ್ಟ್ ಆಯಿತಾ ಅಥವಾ ಪ್ಲಸ್ ಆಯಿತಾ, ಏನು ಅಂತ ಹೇಳ್ಕೊಬೋದು ಸರ್? ನನ್ನ ಪ್ರಕಾರ ನೆಪೋಟಿಸಮ್ ಅನ್ನೋದು ಏನಂದರೆ, ಈಗ ಒಬ್ಬ ಹಿರಿಯ ಕಲಾವಿದನ ಮಗನಾಗಿ ಇಂಡಸ್ಟ್ರಿಗೆ ಎಂಟ್ರಿ ಆಗೋಕ್ಕೆ ಒಂದು ಸಣ್ಣ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಎಲ್ಲರೂ ಪರಿಚಯ ಇರೋದ್ರಿಂದ ಒಂದು ಎಂಟ್ರಿಗೆ ಅದು ಹೆಲ್ಪ್ ಆಗ್ಬೋದೇನೋ. ಆದರೆ ವಿತ್ ಸ್ಟ್ಯಾಂಡ್ ಆಗಬೇಕು ಅಂದರೆ ನಿಮ್ಮ ಶ್ರಮ, ನಿಮ್ಮ ಟ್ಯಾಲೆಂಟು, ನಿಮ್ಮ ಅದೃಷ್ಟನೇ ಅಟ್ ದಿ ಎಂಡ್ ಆಫ್ ದಿ ಡೇ. ಈಗ ನೀವು ಹೇಳಿದೆ ಲೆಜೆಂಡ್ರಿ ಆ್ಯಕ್ಟ್ರು, ಸ್ಟಾರು ಅಂತೆಲ್ಲ. ನಮ್ಮ ತಂದೆಯವರು ಅವರು ಮಾಡಿದಂಥ ಪಾತ್ರಗಳೇನಿದೆ, ಭೋಜರಾಜ ಆಗಿರ್ಬೋದು, ಅಥವಾ ಇವತ್ತಿಗೂ ಅವ್ರನ್ನ ಭೋಜರಾಜ ಅಂತಲೇ ಗುರುತಿಸ್ತಾರೆ. ಆ ರೀತಿ ಒಬ್ಬ ಅತ್ಯುತ್ತಮ ಕಲಾವಿದ ಅಂತ ಕರೆಸ್ಕೊಂಡ್ರು, ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬಿಸ್ತಾರೆ, ಅತ್ಯುತ್ತಮ ನಟ ಅಂತ ಕರೆಸ್ಕೊಂಡ್ರೆ ವಿನಃ ನಮ್ಮ ಕಮರ್ಷಿಯಲ್ ಟರ್ಮ್ಸಲ್ಲಿ ಸಕ್ಸಸ್ ಅನ್ನೋದ್ರ ಮೇಲೆ ಸ್ಟಾರ್ ಅನ್ನೋದು ತೀರ್ಮಾನ ಆಗುತ್ತೆ. ಆ ವಿಚಾರ ತಗೊಂಡ್ರೆ ನಮ್ಮ ತಂದೆಯವರು ಇವತ್ತಿಗೂ ಅತ್ಯುತ್ತಮ ಕಲಾವಿದರಾಗೆ ಉಳಿದಿದ್ದಾರೆ. ಅವರು ಸ್ಟಾರ್ ಆಗುವ ಸಾಧ್ಯತೆಗಳಿತ್ತು, ಬಟ್ ಅವರ ಲಕ್ಕೋ ಅಥವಾ ಏನೋ ಗೊತ್ತಿಲ್ಲ, ಅವ್ರನ್ನ ಆ ಒಂದು ಅವರ ಯೋಗ್ಯತೆಗೆ ತಕ್ಕ ಸ್ಥಾನಮಾನ ಅವ್ರಿಗೆ ಆ್ಯಸ್ ಅ ಸ್ಟಾರ್ ಅಂತ ಏನು ಹೇಳ್ತೀವಿ ನಾವು, ಅದು ಸಿಗಲಿಲ್ಲ. ಬಟ್ ಇವತ್ತಿಗೂ ಜನರ ಮನಸ್ಸಿನಲ್ಲಿ ಹೀ ಈಸ್ ಅ ಸ್ಟಾರ್. ಸೊ ಆ್ಯಂಡ್ ನನಗೆ ನಮ್ಮ ಎಲ್ಲ ಮಕ್ಕಳಿಗೂ ಅವ್ರ ಫಾದರೇ ಹೀರೋ. ಸೊ ಆ್ಯಸ್ ನಮ್ಮನೇಲಿ ನಮ್ಮ ಅಪ್ಪನೇ ಹೀರೋ. ಶೂಟಿಂಗೆಲ್ಲ ಹೆಚ್ಚಾಗಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ ನಮ್ಮನ್ನು. ಯಾಕೆಂದರೆ ಅವರು ನಾಟಕದ ಬ್ಯಾಕ್ಗ್ರೌಂಡಿಂದ ಬಂದಂಥವರು. ಅವ್ರಿಗೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದು ಅವರ ಅದೃಷ್ಟ. ಸಿದ್ಧಲಿಂಗಯ್ಯ ಅವರು ಅವ್ರನ್ನ ಕರೆದ ಅವಕಾಶ ಕೊಟ್ಟಿದ್ದು. ಸೊ ಅವರ ಜರ್ನಿನೇ ಒಂಥರ ಇದ್ದು. ಕನ್ನಡ ಇಂಡಸ್ಟ್ರಿಯಲ್ಲಿ ಶ್ರೀನಿವಾಸ ಮೂರ್ತಿ ಅಂದರೆ ಯಾವುದೇ ಪಾತ್ರ ಕೊಟ್ಟರು ಈಸ್ ಅ ಗ್ರೇಟ್ ಆ್ಯಕ್ಟರ್ ಅಂತ ಒಂದು ಲೇಬಲ್ ಇದೆ. ಸೊ ನನಗೆ ಅದೊಂದು ಜವಾಬ್ದಾರಿ, ನನ್ನ ಎಂಟ್ರಿ ಆಗಬೇಕಾದ್ರೆ. ಹಾಗಂತ ನಂದೇನು ಸೂಪರಾಗಿ ನಂದು ಜರ್ನಿ ಆಗಲಿಲ್ಲ. ನನ್ನ ಎಂಟ್ರಿನೇ ಒಂಥರ ಆಯಿತು. ಎಂಟ್ರಿ ಆದಮೇಲೆ ನಾವು ಹಂತವಾಗಿ ಸಣ್ಣ ಕ್ಯಾರೆಕ್ಟರ್ಗಳು ಮಾಡಿಕೊಂಡು, ಆದಮೇಲೆ ಎಷ್ಟೋ ವರ್ಷಗಳಾದಮೇಲೆ ಹೀರೋ ಆಗಿ, ಒಂದು ಇಂಡಿವಿಜುವಲ್ ಹೀರೋ ಆಗಿ ನನ್ನನ್ನು ನಾನು ಪ್ರೆಸೆಂಟ್ ಮಾಡ್ಕೊಂಡಿದ್ದು. ಇಟ್ಸ್ ಆಲ್ಮೋಸ್ಟ್ ಅರೌಂಡ್ 25-30 ಇಯರ್ಸ್ ಆಫ್ ಜರ್ನಿ. ಅಷ್ಟೆಲ್ಲ ಆಗಿ ಸ್ಟಿಲ್ ನಟನೆನ ಬಿಟ್ಟು ಡೈರೆಕ್ಷನ್ಗೆ ಹೋಗಿ ಮತ್ತೆ ಇವಾಗ ನಟನೆ ಮಾಡ್ತಾ ಇರೋದು. ಇಟ್ಸ್ ಆಲ್ ಇದರಲ್ಲಿ ನೆಪೋಟಿಸಮ್ ಅನ್ನೋದು ಏನು ಅಂತ ಹೆಚ್ಚಾಗಿ ವರ್ಕ್ ಆಗಿಲ್ಲ. ಹಾಗೆ ನೋಡೋಗಿದೆ, ರಾಜ ಅಂತ ಹೆಸರಿಟ್ಕೊಂಡಿರೋರೆಲ್ಲ ಕಿಂಗ್ ಆಗಬೇಕು ಅಲ್ವಾ? ಸೊ ಶ್ರೀನಿವಾಸ ಮೂರ್ತಿ ಅವರ ಮಗ ಅನ್ನೋದು ನನಗೆ ಇಂಡಸ್ಟ್ರಿಯ ಒಳಗಡೆ ಬರೋದಕ್ಕೆ ಒಂದು ಸಣ್ಣ ಬಾಗಿಲು ಓಪನ್ ಆಯ್ತೇ ವಿನಃ ಇವತ್ತಿನವರೆಗೂ ನಮಗೆ ನಮ್ಮ ಫಲ ಏನು ಸಿಕ್ಕಿದೆಯೋ, ನಾವೆಷ್ಟು ಪ್ರಯತ್ನ ಪಟ್ಟಿದ್ದೀವೋ ಅಷ್ಟೇ ನಮಗೆ ಫಲ ಸಿಕ್ಕಿರೋದು. ಅದು ಏನು ಗೊತ್ತು ಸರ್, ನನಗೆ ತುಂಬ ಜನ ಹೆದರ್ಸೋರಿದ್ದಾರೆ. ಅಂದರೆ ನೆಗೆಟಿವೇ ಜಾಸ್ತಿ ತುಂಬಿಕೊಂಡಿದ್ದಾರೆ ಸೊಸೈಟಿಲಿ.
ಬ್ಯಾಕಪ್ ಯಾರಿಲ್ಲ, ನಿಮಗೇನು ಮಾಡೋಕ್ಕಾಗಲ್ಲ, ನೀನು ಹೀರೋಗೆ ಯಾಕೆ ಟ್ರೈ ಮಾಡ್ತಾ ಇದೆಯಾ, ಹುಚ್ಚ ಅನ್ನೋರು ತುಂಬ ಜನ ಇದ್ದಾರೆ. ಸೊ ಈಗ ಏನಾಗುತ್ತೆ, ತುಂಬ ಸ್ಟಾರ್ ಕಿಡ್ಸು ಅವರು ಇವರು ಇರೋದ್ರಿಂದ ನಮ್ಮ ಒಳಗಡೆನೂ ಆ ಕ್ವಶನ್ಸ್ ಇರುತ್ತಲ್ಲ. ನಿಮ್ಮಂಥವ್ರು ಹೇಳಿದ್ರೆ ಅದಕ್ಕೊಂದು ಎಕ್ಸ್ಪೀರಿಯನ್ಸ್ ಪರ್ಸನ್ ಹೇಳಿದಾಗ ನಮಗೊಂದು ಕ್ಲಾರಿಟಿ ಸಿಗುತ್ತೆ ಅಷ್ಟೇ. ಸಿ ಯಾವುದೇ ಫೀಲ್ಡ್ ತೊಗೊಳ್ಳಿ, ನಾಟ್ ಓನ್ಲಿ ಫಿಲಮ್ ಫೀಲ್ಡ್ ಅಂತಲೇ ಅಲ್ಲ, ನೀವು ಯಾವುದೇ ಫೀಲ್ಡ್ ತೊಗೊಂಡ್ರು ಈಗ ಅಲ್ಲಿ ತಂದೆ ಆಗಿ ಒಂದು ಹೆಸರು ಮಾಡಿದರೆ ಮಗನಿಗೆ ಒಂದು ಎಂಟ್ರಿ ಸಿಗುತ್ತೆ ವಿನಃ ನಿಮಗೆ ಅವರು ಆ ಒಂದು ತಂದೆಯ ಹೆಸರೇ ಇವರಿಗೆ ಶಾಶ್ವತವಾಗಿ ನೆಲೆ ಕೊಡಿಸೋದಿಲ್ಲ. ನಿಮ್ಮ ಶ್ರಮ ಇರಬೇಕು. ನಿಮ್ಮ ಹಂಗೆ ನೋಡೋಕೆ ಹೋದರೆ ಇನ್ನು ಸಿನಿಮಾ ಇಂಡಸ್ಟ್ರಿಲಿರೋ ಎಲ್ಲರೂ ಸ್ಟಾರ್ ಕಿಡ್ಸೇ ಅಲ್ಲ. ಎಷ್ಟೋ ಉದಾಹರಣೆಗಳಿದೆ. ಸೂಪರ್ ಸ್ಟಾರ್ಗಳಾಗಿರೋರು ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ಬ್ಯಾಕ್ಗ್ರೌಂಡು ಇಲ್ಲದೆ ಇವತ್ತು ಅವ್ರದ್ದೇ ಆದಂಥ ಒಂದು ಹೆಸರನ್ನ ಮಾಡಿರೋರು ಇಲ್ಲಿಷ್ಟು ಉದ್ದ ಇದೆ. ಸೊ ಇಟ್ಸ್ ಅಟ್ ದಿ ಎಂಡ್ ಆಫ್ ದಿ ಡೇ ಇಟ್ ಈಸ್ ಯುವರ್ ಟ್ಯಾಲೆಂಟ್, ಯುವರ್ ಎನರ್ಜಿ, ನಿಮ್ಮ ಶ್ರಮ, ನಿಮ್ಮ ಅದೃಷ್ಟ. ನೀವು ಎಷ್ಟು ಮಟ್ಟಿಗೆ ಅಪ್ಡೇಟ್ ಆಗ್ತೀರಾ, ಎಷ್ಟರ ಮಟ್ಟಿಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಇರುತ್ತೆ, ಎಷ್ಟರ ಮಟ್ಟಿಗೆ ನಾನು ಏನಾದರೂ ಪ್ರೂವ್ ಮಾಡೋದು. ಬೆಸ್ಟ್ ಎಕ್ಸಾಂಪಲ್ ಯಶ್ ಅಲ್ವಾ? ಯಶ್ ಅವರು ಅವ್ರಿಗೆ ಪಾಪ ಯಾವುದೇ ರೀತಿಯ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ. ಅವ್ರಿಗೆ ಡ್ಯಾನ್ಸ್ ಅನ್ನೋದು ಚಿಕ್ಕ ವಯಸ್ಸಿಂದ ಒಂದು ಪ್ಯಾಷನ್ ಆಗಿ ಸ್ಟಾರ್ಟ್ ಆಗಿ ಅಲ್ಲಿಂದ ನಾನು ದೊಡ್ಡ ಸ್ಟಾರ್ ಆಗಬೇಕು ಅಂತಲೇ ಮೈಂಡ್ ಸೆಟ್ಟಲ್ಲಿ ಬಂದು ಅವರು ಇವತ್ತಿನ ದಿವಸ ಅವರೊಬ್ಬರೇ ಸ್ಟಾರ್ ಆಗೋದಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ಬೇರೆ ಭಾಷೆಗಳಿಗೆ ರೀಚ್ ಆಗೋ ರೀತಿ ಮಾಡಿದ್ದಾರೆ. ಅವ್ರಿಗಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ? ಅಷ್ಟೇ ಅಲ್ಲ, ಈಗ ನೆಪೋಟಿಸಮ್ ದರ್ಶನ್ ಅವ್ರು ತಗೊಳ್ಳಿ, ಅವರು ಹಿರಿಯ ನಟರಾದಂಥ ತೂಗುದೀಪ ಶ್ರೀನಿವಾಸ್ ಅವ್ರ ಮಗ. ಹಾಗಂತ ಹೇಳಿ ಅವರು ಏಕ್ದಮ್ ಚಾಲೆಂಜಿಂಗ್ ಸ್ಟಾರ್ ಆಗಲಿಲ್ಲ. ಅವ್ರನ್ನ ಚಾಲೆಂಜಿಂಗ್ ಅಂತ ಕರೆದಿದ್ದೆ ಬಿಕಾಸ್ ಆಫ್ ಈ ಟುಕ್ ದ ಚಾಲೆಂಜಸ್. ಅವ್ರ ಜರ್ನಿನ ನಾವು ಎಲ್ಲರೂ ನೋಡಿರ್ತೀವಿ, ಎಲ್ಲ ಜನಗಳಿಗೆಲ್ಲ ಗೊತ್ತಿರೋದೆ. ಒಬ್ಬ ಲೈಟ್ ಬಾಯ್ ಆಗಿ ಬರ್ತಾರೆ ಸಿನಿಮಾ ಇಂಡಸ್ಟ್ರಿಗೆ, ಸ್ಕ್ರಿಪ್ಟ್ ರೈಟರಾಗಿ ಕೆಲಸ ಮಾಡ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾರೆ, ಯಾವುದೋ ಸಿನಿಮಾದಲ್ಲಿ ಒಂದು ಚಿಕ್ಕ ಕಲಾವಿದನ ಕೆಲಸ ಮಾಡ್ತಾರೆ. ಆ ರೀತಿ ಹಂತವಾಗಿ ಬಂದು ಇವತ್ತಿನ ದಿವಸ ಬೃಹದಾಕಾರವಾಗಿ ಬೆಳೆದಿದ್ದಾರೆ. ಸೊ ಅಲ್ಲಿ ಅದಕ್ಕೇನು ಹೇಳ್ತೀರಾ? ಕರೆಕ್ಟ್ ಅಲ್ವಾ? ಆ್ಯಕ್ಚುಲಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ರೀಚ್ ಆದಾಗ ನಮಗೂ ಅದನ್ನು ಫಾಲೋ ಮಾಡೋಕ್ಕೆ ಈಸಿ ಆಗುತ್ತೆ ಸರ್. ಸೊ ನೀವು ಹೇಳಿದಾಗ ನನಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತಲ್ವಾ, ಇದು ನಮಗೆ ಪ್ಲಸ್ಸೇ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ನಾನು ಸಿನಿಮಾ ಮಾಡ್ತೀರಾ ಅಂತ ಕೇಳಿದ ತಕ್ಷಣ ಒಪ್ಕೊಂಡಿದ್ದ ರೀಸನ್ನು ಹರ್ಷಪ್ರಿಯ ಅವರ ಬರವಣಿಗೆ. ಓಕೆ. ಆ್ಯಂಡ್ ಅವರು ನಮ್ಮ ಸ್ನೇಹಿತರು, ಆ್ಯಂಡ್ ನನಗೂ ಕರೆದು ಕೆಲಸ ಕೊಟ್ಟಿರುವಂಥ ಒಬ್ಬ ಒಳ್ಳೆಯ ಸ್ನೇಹಿತರು, ಆಯಿತಾ? ಸೊ ಅವರು ಕತೆ ಹೇಳೋದಕ್ಕೂ ಮುಂಚೆ ನೀವು ಒಂದು ಪಾತ್ರ ಮಾಡ್ತೀರಾ ಅಂತ ಕೇಳಿದ ತಕ್ಷಣ ಒಪ್ಕೊಂಡಿದ್ದ ರೀಸನ್ನೇ ಬಿಕಾಸ್ ಆಫ್ ಹಿಸ್ ರೈಟಿಂಗ್. ಐ ಲವ್ ಅವರ ಬರವಣಿಗೆ. ಅವರ ಬಿಗಿನಿಂಗ್ ಸ್ಟೇಜಸ್ಸಿಂದ ನೋಡಿರೋದ್ರಿಂದ ಅವರ ಬರವಣಿಗೆಯಲ್ಲಿ ಒಳ್ಳೆ ಪಾತ್ರ ಮೂಡಿರುತ್ತೆ, ನನಗೊಂದು ಒಳ್ಳೆ ಪಾತ್ರ ಸೃಷ್ಟಿಯಾಗುತ್ತೆ ಅನ್ನೋ ನಂಬಿಕೆಯಿಂದ ಫಸ್ಟ್ ಓಕೆ ಮಾಡಿದ್ದು ಅದು. ಮನಸ್ಫೂರ್ತಿಯಾಗಿ ಸೆಕೆಂಡ್ ಟೈಮ್ ಒಪ್ಪಿಗೆ ನೀಡಿದ್ದು ಆ ಕಥೆಯ ಶೈಲಿ, ನನ್ನ ಪಾತ್ರ ಅಲ್ಲ, ಕಥೆಯ ಶೈಲಿ. ಅಂದರೆ ಯಾವುದೇ ಒಂದು ಸಿನಿಮಾ ಆಗಲಿ, ಒಂದು ಪಾತ್ರದಿಂದ ಸಿನಿಮಾ ಇಷ್ಟ ಆಗಲ್ಲ. ಈಗ ನಾನು ಮಾಡಿದ ಎಷ್ಟೋ ಸಿನಿಮಾಗಳಿದ್ದಾವೆ, ಅದರಲ್ಲಿ ಎಷ್ಟೋ ಪೇಪರ್ ರಿವ್ಯೂಗಳಲ್ಲಿ ನವೀನ್ ಕೃಷ್ಣ ಚೆನ್ನಾಗಿ ಮಾಡಿದ್ದಾರೆ, ಪಿಕ್ಚರ್ ಚೆನ್ನಾಗಿಲ್ಲ ಅಲ್ಟಿಮೇಟ್ಲಿ, ಆಯಿತಾ? ಸೊ ಹಾಗೆ ಆ ಥರ ಮಾಡಿ ಆ ಥರ ನಾನು ಅನುಭವಿಸ್ತಿರೋದ್ರಿಂದ ಪಿಕ್ಚರ್ ಚೆನ್ನಾಗಿದ್ದರೇನೆ ನವೀನ್ ಕೃಷ್ಣ ಅವರ ನಟನ ಇಂಪ್ರೆಸ್ ಮಾಡಬೇಕು ಅಂತ ಕತೆ ಹೇಳಲಿಲ್ಲ. ಅವ್ರ ಮನಸ್ಸಲ್ಲಿ ಅವ್ರ ಕನಸಲ್ಲಿ ಏನು ಕಂಡುಕೊಂಡಿದ್ರು ಅದನ್ನು ಎಳೆಯಾಗಿ ನೀಟಾಗಿ ಬಿಚ್ಚಿಡ್ತಾ ಹೋದರು. ಅದರಲ್ಲಿ ಅವ್ರು ಹೇಳ್ತಾನೆ ಅವರಲ್ಲಿರುವ ಇಷ್ಟು ದಿವಸ ಅವರೊಬ್ಬ ಬರಹಗಾರನಾಗಿ ನಾನು ಗುರುತಿಸಿದ್ದೆ, ಒಳ್ಳೆ ನಿರ್ದೇಶಕ ಇದ್ದಾನೆ ಅಂತ ಅವಾಗ ಗೊತ್ತಾಗಿ ಅಲ್ಲಿ ಇಮಿಡಿಯೇಟಾಗಿ ನಾನು ಒಪ್ಕೊಂಡಿದ್ದು. ಆ್ಯಂಡ್ ಆ ಪ್ರಾಮಿಸ್ನ ಅವರು ಉಳಿಸ್ಕೊಂಡಿದ್ದಾರೆ ನನ್ನನ್ನು ತುಂಬ ಚೆನ್ನಾಗಿ. ಆ್ಯಂಡ್ ನೆಗೆಟಿವ್ ಅಂತ ಇಡೀ ಸಿನಿಮಾಗೆ ಇದು ನೆಗೆಟಿವ್ ಅಂತ ಹೇಳಿದ್ರೆ, ಸಿನಿಮಾದಲ್ಲಿ ಒಂದು ಪ್ರಮುಖವಾದ ಪಾತ್ರ, ಆತ ಮಾಡ್ತಾ ಇರುವಂಥ ಕೆಲಸ ಇಲ್ಲೀಗಲ್ ಆಗಿರಬಹುದೇನೋ, ಆದರೆ ಆ ವ್ಯಕ್ತಿಗೂ ಒಂದು ಎಥಿಕ್ಸ್ ಇದೆ, ಆ ವ್ಯಕ್ತಿಯಲ್ಲೂ ಒಂದೇನೋ ಸಮಾಜದ ಬಗ್ಗೆ ಒಂದು ಕಳಕಳಿ ಇದೆ, ಹಾಗೆ ಅಂತ ನೀಟಾಗಿ ತೋರಿಸಿದ್ದಾರೆ, ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ಸೊ ಇದು ಮೇನ್ ರೀಸನ್.